ಒಂದು ಕಾಲದ ಭೂಗತ ಲೋಕದ ಮಾಜಿ ಡಾನ್ ದಿವಂಗತ ಮುತ್ತಪ್ಪರವರ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿರೋದು ತಮಗೆಲ್ಲ ಗೊತ್ತಿದೆ. ಫೈರಿಂಗ್ ಯಾಕಾಯಿತು, ಫೈರಿಂಗ್ ಯಾರು ಮಾಡಿದ್ರು, ಯಾವ ಉದ್ದೇಶಕ್ಕಾಗಿ ಮಾಡಿದ್ರು, CCB ಪೊಲೀಸ್ನವರು ಈಗಾಗಲೇ ಎಂಟ್ರಿಯನ್ನು ಯಾಕೆ ಕೊಟ್ಟಿದ್ದಾರೆ, ಉನ್ನತ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಭೇಟಿ ನೀಡಿದ್ದಾರೆ. ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಈ ಘಟನೆ ಇದಾಗಿರೋದ್ರಿಂದ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಸೇರಿದಂತೆ ಹಲವಾರು ಹಿರಿಯ ಅಧಿಕಾರಿಗಳು ಈಗಾಗಲೇ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಕಳೆದ 3 ದಿನಗಳಿಂದಲೂ ಪ್ರಕ್ರಿಯೆಗಳು ನಡೀತಾ ಇದೆ. ಬನ್ನಿ, ಫೈರಿಂಗ ಸುತ್ತ ಅನುಮಾನದ ಹುತ್ತ ಯಾಕೆ ಏನು ನೋಡೋಣ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಆತ್ಮೀಯ ವೀಕ್ಷಕರೇ, ಹಲವು ಪ್ರಕರಣಗಳು ಒಂದಲ್ಲ ಒಂದು ರೀತಿಯಿಂದ ಇಡೀ ಲೋಕವನ್ನೇ ಬೆಚ್ಚಿ ಬೀಳಿಸ್ಬಿಡ್ತವೆ. ಅದೇ ರೀತಿಯಲ್ಲಿ ಮಾಜಿ ಡಾನ್, ಆದರೆ ಈ ಡಾನ್ ಅನ್ನೋ ಪದಕ್ಕೆ ಮುತ್ತಪ್ಪರಯ್ಯರವರು ಒಂದು ಸಾರಿ ಪತ್ರಿಕೆಯವರಿಗೆ ಮತ್ತು ಮಾಧ್ಯಮದವರಿಗೆ ಒಂದು ಉತ್ತರವನ್ನು ಕೊಟ್ಟಿದ್ರು. ಯಾರು ಆ ರೀತಿ ಕರೀಬಾರ್ದು ಅನ್ನುವಂಥ ಉತ್ತರವನ್ನು ಅವರು ಕೊಟ್ಟಿದ್ರು. ಯಾಕೆ ಕರೀಬಾರ್ದು, ಅದಿತ್ತಾ ಇಲ್ವಾ, ಅವೆಲ್ಲ ಎರಡನೇ ಪ್ರಶ್ನೆ. ಆದರೆ ಅವರಿಗೆ ಆ ಪದ ಇಷ್ಟ ಆಗಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವರು ಆ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಮಾಡಿ ಭೂಗತ ಲೋಕದ ಡಾನ್ ಎಂದು ಕರೆಯಬಾರದು ಎಂದು ಸೂಚಿಸಿದರು. ಅವರ ಓರ್ವ ಪುತ್ರ ರಿಕ್ಕಿ ರೈ, ಆತನಿಗೂ ಸಹ ಅವರ ತಂದೆಯಂತೆ ಇಬ್ಬರು ಪತ್ನಿಯರು. ಒಬ್ಬಾಕೆ ಇಲ್ಲಿ ಮೂಲ ನಿವಾಸಿಯಾಗಿದ್ದು ಆಕೆಗೆ ವಿಚ್ಛೇದನ ನೀಡಿ ಈಗ ವಿದೇಶದಲ್ಲಿ ವಿದೇಶಿ ಮಹಿಳೆಯನ್ನೇ ಮದುವೆಯಾಗಿ ಅವರ ಜೊತೆ ವಾಸವಾಗಿದ್ದಾರೆ. ಬಿಡದಿಯ ಬಳಿ ಇರುವಂತಹ ಅವರ ಭವ್ಯ ಒಂದು ಅಭೇದ್ಯ ಕೋಟೆ ಅಂತ ಹೇಳ್ಬೋದು. ಅಂತಹ ಕೋಟೆಯಲ್ಲಿ ಅಲ್ಲಲ್ಲೇ ಹೋಗಿ ಬರ್ತಾ ಇದ್ದಂತಹ, ಅತಿ ಹೆಚ್ಚಾಗಿ ಮೊದಲು ಸಹ ಮುತ್ತಪ್ಪರಯ್ಯರವರು ಸಹ ಅಲ್ಲೇ ಜಾಸ್ತಿ ಕೊನೆಯ ಗಳಿಗೆಯಲ್ಲಿ ವಾಸವಾಗಿದ್ದು, ತದನಂತರ ರಿಕ್ಕಿ ರೈ ಬಂದು ಹೋಗ್ತಾ ಇದ್ರು. ಇದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ, ರಿಕ್ಕಿ ರೈರವರು ಗನ್ಮ್ಯಾನ್ಗಳನ್ನ ಹೊಂದಿದ್ರು. ಪ್ರತಿ ಬಾರಿಯೂ ಅವರೇ ಹೆಚ್ಚು ಡ್ರೈವಿಂಗ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಸಹ ಮಾಹಿತಿ ಹೊರಬಿದ್ದಿದೆ. ಆದರೆ ಅಂದು ಅಂದ್ರೆ ಫೈರಿಂಗ್ ಆದ ದಿನ ಯಾಕೆ ಅವರು ಹಿಂದೆಗಡೆ ಸೀಟಿನಲ್ಲಿ ಕುಳಿತಿದ್ರು? ಸೊ ಡ್ರೈವರ್ ಸೀಟ್ನಲ್ಲೇ ಕೂತಿದ್ರು, ಡ್ರೈವರ್ಗೆ ಶೂಟ್ ಮಾಡ್ತೀವಿ ಅಂದಮೇಲೆ, ಅಂದ್ರೆ ರಿಕ್ಕಿ ರೈಯೇ ಡ್ರೈವರ್ ಸೀಟಲ್ಲಿ ಕೂತಿದ್ದಾರೆ ಎಂದು ಫೈರಿಂಗ್ ಮಾಡೋದಾದ್ರೆ ಡ್ರೈವರ್ ಹೇಗೆ ಬಚಾವಾದ? ಸೊ ಇದರಿಂದ ಯಾರಿದ್ದಾರೆ? ಸೊ ಓರ್ವ ಗನ್ಮನ್ ಮಾತ್ರ ಯಾಕೆ ಇದ್ದ, ಇನ್ನೋರ್ವ ಎಲ್ಲಿದ್ರು? ಈ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು CCB ಪೊಲೀಸ್ನವರು ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಮತ್ತು ಟೀಮ್ ಹಿರಿಯ ಅಧಿಕಾರಿಗಳ ಆಜ್ಞೆ ಮೇರೆಗೆ ಇಬ್ಬರು ಗನ್ಮ್ಯಾನ್ಗಳನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ಮುತ್ತಪ್ಪರಯ್ಯರವರ 2ನೇ ಪತ್ನಿ, ಅವರಿಂದ ಏನಾದರೂ ನಡೆದಿದೆಯಾ? ಅಥವಾ ಇನ್ನೋರ್ವ ಮುತ್ತಪ್ಪರಯ್ಯರವರ ಒಂದು ಕಾಲದ ಬಂಟ, ರಿಯಲ್ ಎಸ್ಟೇಟ್ ಉದ್ಯಮಿ ರಾಕೇಶ್ ಮಲ್ಲಿ ಅವರೇನಾದರೂ ಈ ಕೊಲೆಗೆ ಸುಪಾರಿ ನೀಡಿದ್ರ? ಅಥವಾ ಅವರೇ ಫೈರ್ ಏನಾದರೂ ಮಾಡಿದ್ರ? ಇದರಿಂದ ಯಾರಿದ್ದಾರೆ ಅನ್ನೋದು ಒಂದು ಕಡೆ ಆದರೆ, ಎಲ್ಲೋ ಒಂದು ಕಡೆ ರಿಕ್ಕಿ ರೈ ಅಂದು ನಡೆದುಕೊಂಡಿರುವಂತಹ ನಡತೆ ಪೊಲೀಸರಿಗೆ ಅನುಮಾನವನ್ನು ಹುಟ್ಟಿಸಿದೆ. ಎಲ್ಲೋ ಒಂದು ಕಡೆ ಏನು ಆ ಬಲೆಯನ್ನ ಹೆಣೆದಿರೋರೆ ರಿಕ್ಕಿ ರೈ ಇರಬಹುದಾ ಎಂಬ ಆಂಗಲ್ನಲ್ಲಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇಂದು ಸಹ ನಾವು ಬಿಡದಿ ಬಳಿ ಅವರ ಮನೆಯ ಬಳಿ ಬಿಟ್ಕೊಡಕ್ಕಾಗಿಲ್ಲ. ಯಾರು ಪೊಲೀಸ್ನವರು ಅಲ್ಲಿ ಸರ್ಪಗಾವಲನ್ನ ಹಾಕಿದ್ದಾರೆ. ಬೇರೆ ಏನೆಲ್ಲ ನಡೀಬೋದು ಎನ್ನುವ ಊಹೆಯಿಂದ ನಾವು ಅಲ್ಲಿಗೆ ಭೇಟಿ ಮಾಡಿದ್ವಿ. IG ಬಂದೋಗಿದ್ದಾರೆ, ಹಿರಿಯ ಉನ್ನತ ಪೊಲೀಸ್ ಅಧಿಕಾರಿಗಳು ಬಂದೋಗಿದ್ದಾರೆ, CCB ಪೊಲೀಸ್ನವರು ಬಂದಿದ್ದಾರೆ. ಸೊ CCB ಪೊಲೀಸ್ನವರು ಪ್ಯಾರಲಲ್ ಆಗಿ ಏನೆಲ್ಲ ಮಾಹಿತಿ ದೊರೆತರೋ ಅದನ್ನ ಪೊಲೀಸ್ನವರಿಗೆ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಸಹ ನಮಗೆ ಲಭ್ಯವಾಗಿದೆ. ಯಾವುದೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ವಿಚಾರದ ಬಗ್ಗೆ ತುಡುಕ್ ಪಿಟಕ್ ಎನ್ನುತ್ತಿಲ್ಲ. ತನಿಖೆ ನಡೀತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ತನಿಖೆಗೆ ತೊಂದರೆ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ. ಸದ್ಯ ರಿಕ್ಕಿ ರೈ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಹೇಳ್ತಾ ಇದ್ದಾರೆ. ಯಾವ ಮಟ್ಟದ ಗಂಭೀರ ಗಾಯಗಳಾಗಿದೆಯಾ, ಈಗ ಅವರ ಸ್ಥಿತಿ ಏನಾಗಿದೆ ಎಂಬುದನ್ನು ಸಹ ಯಾರಿಗೂ ಮಾಹಿತಿ ಬಿಟ್ಕೊಡ್ತಾ ಇಲ್ಲ. ಡಾನ್, ಭೂಗತ ಲೋಕ ಇವೆಲ್ಲ ಎಂದಾದರೂ ಒಂದು ದಿನ ಪ್ರಾಣಕ್ಕೆ ಸಂಚಕಾರ ಹೂಡುವಂಥ ಹುದ್ದೆಗಳು ಅನ್ಬೇಕಾ, ಅಥವಾ ಭೂಗತ ಲೋಕದ ಕರಾಳ ಮುಖಗಳು ಅನ್ಬೋದಾ? ಅದು ನಿಮಗೆ ಬಿಟ್ಟಂಥದ್ದು. ಒಟ್ಟಾರೆ ರಿಕ್ಕಿ ರೈ ಮೇಲೇನೆ ಅನುಮಾನ ಜಾಸ್ತಿ ಮೂಡ್ತಾ ಇದೆ ಎನ್ನುವಂಥದ್ದು ಎಲ್ಲ ಕಡೆ ಓಡಾಡ್ತಾ ಇರುವಂಥದ್ದು. ರಿಕ್ಕಿ ರೈಯೇ ಇದಕ್ಕೆಲ್ಲ ಕಾರಣನ? ಸೊ ಇದು ಅವರೇ ಒಂದು ಆಟವನ್ನು ಹೂಡಿದಾರ? ಇದರಿಂದ ಅವರ ಚಿಕ್ಕಮ್ಮ ಇದ್ದಾರ, ಅಥವಾ ಅವರ ತಂದೆಯ ಬಂಟ ಇದ್ದಾನ, ಅಥವಾ ರಿಕ್ಕಿ ರೈ ಮೂಲನ? ಈಗಾಗಲೇ ಹಲವಾರು ಟವರ್ಗಳನ್ನ, ಲೊಕೇಶನ್ಗಳನ್ನ ಪೊಲೀಸ್ನವರು ಹುಡುಕಾಡ್ತಾ ಇದ್ದಾರೆ.
ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಪೊಲೀಸರು ಅತಿ ಹೆಚ್ಚು ಕೆಲಸವನ್ನ ಅಂದ್ರೆ ಹೆಚ್ಚು ಒತ್ತನ್ನ ಈ ಕೆಲಸಕ್ಕೆ ಕೊಟ್ಟಿದ್ದಾರೆ. ಬಿಡುವಿಲ್ಲದಂತೆ ಕೆಲಸವನ್ನ ಮಾಡ್ತಾ ಇದ್ದಾರೆ. 3 ತಂಡಗಳನ್ನ ವಿಶೇಷವಾಗಿ ರಚನೆ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಬೆಂಗಳೂರಿನ ಭೂಗತ ಲೋಕಕ್ಕೆ ಬಂದೂಕನ್ನ ಪರಿಚಯಿಸಿದಂಥವರು ಮುತ್ತಪ್ಪ ರೈ ಎಂದು ಹೇಳಲಾಗುತ್ತದೆ. ಬಹುತೇಕ ಖಚಿತ. ಆದರೆ ಅದೇ ಬಂದೂಕು ಸಂಸ್ಕೃತಿ ಇವತ್ತು ಅವರನ್ನ ಗೂಡೊಳಗಡೆ ಇಟ್ಟಿತ್ತು. ಅವ್ರ ಸುತ್ತಮುತ್ತಲೂ ಬಂದೂಕುದಾರಿಗಳೇ ಇದ್ರು. ಅದೇ ಬಂದೂಕು ಇಂದು ಮುತ್ತಪ್ಪ ರೈ ಅವರ ಮಗನಿಗೂ ಬಂದಿದೆ. ಅದೇ ಬಂದೂಕು ಅವರ ಪ್ರಾಣವನ್ನ ಹತ್ತಿಕ್ಕಲು ಸಂಚು ಹೂಡಿದಂತಾಗಿದೆ. ಬಂದೂಕು ಸಂಸ್ಕೃತಿ ಸಹ ಒಳ್ಳೆಯದಿಲ್ಲ ಎಂಬುದನ್ನ ಈ ಮೂಲಕ ಎಲ್ಲರಿಗೂ ತಿಳಿಯಲು ನಾನು ಇಚ್ಛೆ ಪಡ್ತೇನೆ. ಅವರ ಬಂಟ ಅಂದ್ರೆ ಮುತ್ತಪ್ಪ ರೈ ಅವರ ಬಂಟ ಅಥವಾ ಮುತ್ತಪ್ಪ ರೈ ಅವರ 2ನೇ ಧರ್ಮಪತ್ನಿ ಇದು ಒಂದ್ ಕಡೆ. ಆದ್ರೆ ಅಂಡರ್ ವರ್ಲ್ಡ್ ಲಿಂಕ್ ಇದೆಯಾ ಎನ್ನುವಂತ ಮಾಹಿತಿಯು ಆ ಆಂಗಲ್ನಲ್ಲೂ ಸಹ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಡಾನ್ ಅನ್ನುವಂಥದ್ದು ಹೊಸದೇನಲ್ಲ. ಆದ್ರೆ ಅತಿ ಹತ್ತಿರದಲ್ಲೇ ಇರುವಂತಹ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವಂತಹ ರಾಮನಗರದ ಸುತ್ತಲೂ ಇರುವಂತಹ ಚನ್ನಪಟ್ಟಣ, ಮಾಗಡಿ, ಕನಕಪುರ, ಹಾರೋಹಳ್ಳಿ ಇವೆಲ್ಲವೂ ಒಂದು ರೀತಿಯ ಪ್ರಶಾಂತತೆಯ ಸ್ಥಳಗಳು, ಕೃಷಿ ಭೂಮಿಯನ್ನು ಹೊಂದಿದಂತಹ ಸ್ಥಳಗಳು. ಇತ್ತೀಚೆಗೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದ್ದನ್ನು ಹೊರತುಪಡಿಸಿದ್ರೆ ಅತಿ ಪ್ರಶಾಂತವಾದ ಬೆಟ್ಟ ಗುಡ್ಡಗಳಿರುವಂತಹ ಪ್ರದೇಶ. ಇಲ್ಲೂ ಸಹ ಎಲ್ಲೋ ಒಂದ್ ಕಡೆ ಈಗಾಗಲೇ ಬಂದೂಕು ಸದ್ದು ಮಾಡುತ್ತಿರುವುದರಿಂದ ಅಲ್ಲಲ್ಲೇ ಒಂದೊಂದು ಸಮಯದಲ್ಲಿ ವಿವಿಧ ರೀತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಬಂದೂಕು ಸದ್ದು ಮಾಡಿವೆ. ಆದರೆ ಈ ಬಂದೂಕು ಸದ್ದು ಮಾಡಿರುವಂಥದ್ದು ಜನರಿಗೆ, ಅದರ ರಾಮನಗರದ ಜನರಿಗೆ ವಿಶೇಷವಾಗಿ ಆತಂಕವನ್ನು ಉಂಟು ಮಾಡಿದೆ. ಪೊಲೀಸಿನವರು ಇದರ ಬಗ್ಗೆ ಕೂಲಂಕುಷ ತನಿಖೆಯನ್ನು ಕೈಗೊಂಡು ಬಂದೂಕು ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕಾಗಿದೆ. ಎಲ್ಲವನ್ನು ಶೀಘ್ರದಲ್ಲೇ ತನಿಖೆ ಮುಗಿದ ತಕ್ಷಣವೇ ಹಿರಿಯ ಉನ್ನತ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾರೆ. ನಾವು ಅಂದಂದೆ ಇದನ್ನೆಲ್ಲ ಅಪ್ಡೇಟ್ ಮಾಡೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಏನೆಲ್ಲ ಮಾಹಿತಿ ಸಿಗುತ್ತೋ ಆ ಮಾಹಿತಿಯನ್ನೆಲ್ಲ ನಮಗೆ ಕೊಡೋ ಪ್ರಯತ್ನ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.